ಇವಾಗ ನೋಡ್ರಿ ಫ್ರೆಂಡ್ಸ ನಾನು ಮಿನಿ ಕಿಚನ್ ಅದಷ್ಟು ವಿಡಿಯೋ ಸ್ಟಾರ್ಟ್ ಮಾಡತ್ತಿದ್ದೆ. ನಿನ್ನಿದ್ದು ವಿಡಿಯೋ ಮೊನ್ನೆ 2 ದಿನ ಹಿಂದೆ ಬಿಟ್ಟಿದ್ದು ವಿಡಿಯೋಕ್ಕೆ ಭಾಳ ಜನ ಸಪೋರ್ಟ್ ಮಾಡಿರಿ, ಭಾಳ ಚಂದ ಕಮೆಂಟು ಕಳಿಸಿರಿ. ನೋಡಿ ಖುಷಿ ಆಯ್ತ್ರಿಪ್ಪ, ಹಿಂಗೆ ಸಪೋರ್ಟ್ ಮಾಡಿರಿ. ನೋಡಿದ್ರೆ ಎಷ್ಟು ಕಷ್ಟ ಐತಿ ಮಿನಿ ವ್ಲಾಗ್ ಮಾಡೋದು ಅಂಥೇಳಿ. ಈಟಿಟ್ರೊಳಗೆ ಮಾಡ್ಬೇಕಂತಂದ್ರೆ ಭಾಳ ದೊಡ್ಡದ್ರೊಳಗೆ ಏನು ಮಾಡ್ತೀರಿ ಪಟ ಪಟ ಅಂಥೇಳಿ ಮಾಡಿಬಿಡ್ತೀವಿ. ಸಣ್ಣದೊಳಗೆ ಅಂಕರ ಹಂಗೆ ಆಗೋದನೇ ಇಲ್ಲ ರೀ. ಹಾಗಾಗಿ ಇವಾಗ ಚಿಕನ್ ತರಿಸಿದ್ರಿ, ಅದ್ರೊಳಗೆ ಒಂದು ಪೀಸ್ ತಗೊಂಡೆ ರೀ. ನಾನು ತಗೊಂಡು ಇದು ಬಾಸ್ಮತಿ ಎಗ್ ಲೇಯರ್ ಬಿರಿಯಾನಿ ಮಾಡಬೇಕು ಅಂತ ಹೇಳಿರಿ. ಅದು ಮಾಡ್ಬೇಕಂಥೇಳಿ ಭಾಳ ಆಸೆ ಐತ್ರಿ. ಇವಾಗ ಅದಕ್ಕೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊಂಡೇನು ರೀ, ಮಾಡೋಣ ಬರ್ರಿ. ಇವಾಗ ಇಲ್ಲೇ ನೋಡಿರಿ ನಾನು ಬಂದೆ, ಇದು ಇಟ್ಟೆ ರೀ ನಂದು ಒಲಿ. ಫಸ್ಟಿಗೆ ಒಲಿ ಇಡಬೇಕಲ್ಲ ರೀ, ಹಾಗಾಗಿ ಒಲಿ ಇಟ್ಟೆ. ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೆ ರೀ ನಾನು. ನೋಡ್ರಿ ಮಮ್ಮಿ ಇಲ್ಲೇ ತೊಗೊಂಬಂದುಬಿಟ್ಟಿದ್ರಲ್ರಿ ಎಲ್ಲ, ಹಾಗಾಗಿ ಇಲ್ಲೇ ಇದು ಮಾಡಿಕೊಂಡೆ. ನೀರು ತೊಗೊಂಡಿನಿ, ಎಣ್ಣೆ ತೊಗೊಂಡಿನಿ, ಬಾಸ್ಮತಿ ರೈಸ್ ಇದು ಬಾಸ್ಮತಿ ರೈಸ್ ತೊಗೊಂಡಿನಿ. ಆಮೇಲೆ ಪಾಲಕ್, ಕೊತ್ತಂಬರಿ, ಪುದೀನ, ಫ್ರೈ ಮಾಡಿದ್ದು ಉಳ್ಳಾಗಡ್ಡಿ, ಆಮೇಲೆ ಅರಿಶಿನ, ಉಪ್ಪು, ಖಾರ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಟೊಮೆಟೊ, ಎಣ್ಣೆ, ಮೆಣಸಿನ್ಕಾಯಿ, ಆಮೇಲೆ ಚಿಕನ್ ರೀ. ನಮ್ಮದು ಚಿಕನ್ ಇಲ್ಲೇ ಐತ್ರಿ. ಚಿಕನ್ನು ಎಲ್ಲ ತೊಗೊಂಡಿನಿ ರೀ. ಇವಾಗ ನಾನು ಅಡುಗೆನ ಸ್ಟಾರ್ಟ್ ಮಾಡ್ತೀನಿ ರೀ. ನಾನು ಫಸ್ಟಿಗೆಲ್ಲ ಇಟ್ಕೊಂಡ್ಬಿಡ್ತೀನಿ ರೀ, ಅಂದ್ರೆ ನಾನು ಕರೆಕ್ಟಾಗಿ ಬಿಡ್ತೈತಿ. ಇದ್ರೊಳಗೆ ನೀರು ರೀ, ಇವಾಗ ನಾನು ಇದ್ರೊಳಗೆ ಈ ಮಟಕದೊಳಗೆ ನಾನು ಇದು ಏನು ರೀ ಅದು ಬಾಸ್ಮತಿ ರೈಸ್ ಏನೈತಿ ಮಾಡ್ಕೊಂಬಿಡ್ತೀನಿ ಇದ್ರೊಳಗೆ. ಆದರೆ ನಾನು ಲೇಯರ್ ಬಿರಿಯಾನಿ ಮಾಡತ್ತೀನಿ ಅಲ್ಲ ರೀ, ಮಿಕ್ಸ್ ಮಾಡತ್ತಿಲ್ಲ. ಫಸ್ಟಿಗೆ ಅನ್ನ ಮಾಡ್ಕೋಬೇಕು, ಆಮೇಲೆ ಗ್ರೇವಿ ಮಾಡ್ಕೊತೀನಿ ರೀ. 50% ಆಗೋವಷ್ಟು ಅನ್ನನ ನಾನು ಕುದಿಸ್ಕೊಂಡ್ಬಿಡ್ತೀನಿ ರೀ. ಈಗ ಫಸ್ಟಿಗೆ ನಮ್ಮದು ಒಲಿನ ಸ್ಟಾರ್ಟ್ ಮಾಡೋಣ ರೀ. ಇವಾಗ ನಾನು ಒಲಿ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಏನು ಮಾಡ್ಕೊಳ್ಳೋಣ ಅಂದ್ರೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ರೀ. ಸ್ವಲ್ಪ ಹಾಕೊಳ್ಳೋಣ್ರಿ ಎಣ್ಣೆ. ಎಲ್ಲರೂ ಕಮೆಂಟ್ ಮಾಡ್ತಿರ್ತೀರಿ ಎಣ್ಣೆ ಸ್ವಲ್ಪ ಯೂಸ್ ಮಾಡಿರಿ ಅಂಥೇಳಿ, ಹಾಗಾಗಿ ಸ್ವಲ್ಪ ಯೂಸ್ ಮಾಡತ್ತೀನಿ ರೀ ನಾನು. ಎಣ್ಣೆ ಬಿಸಿ ಹಾಕಿದ್ರಿ ಅದು, ಯಾಕಂತಂದ್ರೆ ಕೆಳಗುರಿ ಭಾಳ ಇತ್ತಂದ್ರೆ ಎಣ್ಣೆ ಜಲ್ದಿ ಬಿಸಿ ಆಕೈತಿ. ಇವಾಗ ಏಲಕ್ಕಿ, ಲವಂಗ, ಚಕ್ಕೆ ಹಾಕೊಳ್ಳೋಣ್ರಿ. ಇದು 3 ನಾನು ಯೂಸ್ ಮಾಡತ್ತೀನಿ, ಹಾಗಾಗಿ ಇದಾಗಲಿರೋದು. ಎಣ್ಣೆ ಕಾದೈತ್ರಿ. ಇವಾಗ ಏನು ಹಾಕ್ಕೊಳ್ಳೋಣ ಅಂತಂದ್ರೆ ನೀರು ಹಾಕ್ಕೊಳ್ಳೋಣ್ರಿ. ಎಣ್ಣೆ ಎದಕ್ಕೆ ಹಾಕತ್ತೀನಪ್ಪ ಅಂತಂದ್ರೆ ಬಾಸ್ಮತಿ ರೈಸ್ ಏನೈತಿ ಉದುರು ಆಗಿ ಬರ್ತೈತೆ ರೀ ನಮಗೆ, ಹಾಗಾಗಿ ನೀರು ಹಾಕ್ಕೊಳ್ಳೋಣ್ರಿ. ಸ್ವಲ್ಪ ಜಾಸ್ತಿನೇ ಐತಲ್ಲ ಅಕ್ಕಿ, ಹಾಗಾಗಿ ನಾನು ಜಾಸ್ತಿನೇ ನೀರು ಹಾಕ್ಕೊಳತ್ತೀನಿ. ಇವಾಗ ನೀರು ಕುದಿಯೋ ಮಟ್ಟ ನಾವೇನು ಮಾಡೋಣಪ್ಪ ಅಂತಂದ್ರೆ ಚಿಕನ್ ಗ್ರೇವಿನ ರೆಡಿ ಮಾಡ್ಕೊಂಬಿಡೋಣ್ರಿ. ಅಂದ್ರೆ ಫಸ್ಟಿಗೆ ಮಸಾಲೆ ಹಚ್ಚಿಡ್ಬೇಕು ರೀ 1-20 ನಿಮಿಷ. ಇವಾಗ ಮಸಾಲೆನ ಹಚ್ಚಿಟ್ಕೊಳ್ಳೋಣ್ರಿ ನಾವು. ನಾನು ಇದಕ್ಕೆ ಉಪ್ಪನ್ನು ಹಾಕಿಲ್ಲ ರೀ, ನಮಗೆ ಉಪ್ಪು ಎಷ್ಟು ಬೇಕಾಗೈತಿ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ್ರಿ. ನಾನಿವಾಗ ಚಿಕನ್ ಮಸಾಲೆನ ಮಾಡಿಟ್ಕೊಳತ್ತೀನಿ ರೀ. ಫಸ್ಟಿಗೆ ಇಲ್ಲೇ ಚಿಕನ್ ತೊಗೊಂಡೇನಿ ರೀ. ಅಂದರೆ ಚಿಕನ್ನ ವಾಶ್ ಮಾಡ್ಕೊಂಬಿಡೋಣ್ರಿ. ಫಸ್ಟಿಗೆ ಚಿಕನ್ ವಾಶ್ ಮಾಡ್ಕೊಂಬಿಟ್ವಿ ಅಂತಂದ್ರೆ ಚಲೋ ಆಕೈತಿ. ಸಣ್ಣ ಪೀಸ್ ಮಾಡ್ಕೊಂಡೇನಿ ರೀ ನಾನು. ಇವಾಗಿದ್ದ ನೀರು ಚೆಲ್ಲೋಣ್ರಿ. ಇವಾಗಿದ್ದ ನೀರೆಲ್ಲ ಬಸ್ಕೊಂಡಿರಿ. ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕೊಳ್ಳೋಣ್ರಿ. ಫಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಪುದೀನ ಸ್ವಲ್ಪ ತಗೊಳ್ತೇನೆ. ಆಮೇಲೆ ಸ್ವಲ್ಪ ಪಾಲಕ್ ಹಾಕೊಳ್ಳೋಣ್ರಿ. ಪಾಲಕ್, ಆಮೇಲೆ ಮೆಂತ್ಯ, ಆಮೇಲೆ ಟೊಮೆಟೊ ಹಣ್ಣು ಸ್ವಲ್ಪ, ಆಮೇಲೆ ಹುರಿದಿರ್ತಕ್ಕಂತಹ ಫ್ರೈ ಮಾಡ್ತಕ್ಕಂತಹ ಇದ್ರಿ ಉಳ್ಳಾಗಡ್ಡಿನ ತಗೊಳ್ಳೋಣ್ರಿ. ಆಮೇಲೆ ಇದಕ್ಕೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ್ರಿ. ಆಮೇಲೆ ಒಣ ಖಾರ ಹಾಕೊಳ್ಳೋಣ್ರಿ. ಆಮೇಲೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕೊಳ್ಳೋಣ್ರಿ. ಆಮೇಲೆ ಸ್ವಲ್ಪ ಅರಶಿನದ ಪುಡಿ ರೀ. ಚಿಕನ್ ಮಸಾಲ ಅದು ಇದು ಏನು ಯೂಸ್ ಮಾಡತ್ತಿಲ್ಲ ರೀ, ಹಾಗಾಗಿ ಇವಾಗ ಏನು ಮಾಡೋಣಪ್ಪ ಅಂತಂದ್ರೆ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ ಎಲ್ಲ. ಇವಾಗೆಲ್ಲ ನೋಡ್ರಿ ನಾನೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟೆ. ಇವಾಗ ನೆಕ್ಸ್ಟ್ ಏನೈತಿ ಅದು ಮಾಡೋಣ್ರಿ. ಇಲ್ಲೇ ನಮ್ಮದು ನೀರು ಕುದತೈತಿ. ಇವಾಗ ಅಕ್ಕಿನ ನಾವು ಹಾಕ್ಕೊಂಬಿಡೋಣ್ರಿ. ಇಲ್ಲಿ ನೋಡ್ರಿ ನಾನು ಬಾಸ್ಮತಿ ರೈಸ್ ಏನೈತಿ ಹಾಕಿದೆ ರೀ. ಹಾಕಿ ಇವಾಗ ಮತ್ತೆ ನೀರು ಕುದತೈತಿ. ಅದು ನೋಡ್ಬೋದ್ರಿ ನೀವಿಲ್ಲಿ.
ಇಲ್ಲಿ ನೋಡ್ರಿ ಇವಾಗ 50% ಕುದ್ದೈತೇನೆ ಅಂಥೇಳಿ ನೋಡೋಣ್ರಿ. ಇನ್ನೂ ಸ್ವಲ್ಪ ನೀರು ಐತ್ರಿ ಇಲ್ಲಿದ, ಇನ್ನು ನೀರು ಐತಿ. ನಮಗೆ 50% ಕುದ್ರೆ ಸಾಕ್ರಿ, ಆಮೇಲೆ ನಾವು ಬಿಡ್ತೀವಲ್ಲ ಹಾಗಾಗಿ. ಇನ್ನು ಸ್ವಲ್ಪ ಅಕ್ಕಿ ಐತಿ ನೋಡ್ರಿ ಇಲ್ಲಿ. ಅಕ್ಕಿ ಇರಬಾರ್ದ್ರಿ, ಸ್ವಲ್ಪ ಇದು ಇರಬೇಕು, 50% ಒಟ್ಟು ಆ ರೀತಿ ಕುದಿಸ್ಕೊಳ್ಳೋಣ. ಇನ್ನೂ ಸ್ವಲ್ಪ ಹೊತ್ತು ಬಿಡುವಂತಲ್ರಿ. ಇಲ್ಲಿ ನೋಡ್ರಿ ನಮ್ದು 50% ಅನ್ನ ಅಳ್ಬಿಟ್ಟೈತಿ. ಇವಾಗ ಇಳಿಸ್ಕೊಂಡ್ಬಿಡೋಣ್ರಿ ಇದು. ಇವಾಗ ಇಲ್ಲೇ ನಾನು ಗ್ರೇವಿ ಮಾಡ್ಕೊಳಕ ಇದು ದೊಡ್ಡ ಗುಂಡಿ ತೊಗೊಂಡೇನ್ರಿ, ಡಬ್ರಿ. ಇವಾಗ ಇದ್ರೊಳಗೆ ಗ್ರೇವಿ ಮಾಡ್ಕೊಳ್ಳೋಣ್ರಿ. ಇದ್ರಿಗಿಂತ ದೊಡ್ಡದು ಇಲ್ಲ ರೀ ನನ್ನ ಕಡೆ, ಇದಕ್ಕಿಂತ ಸಣ್ಣದು ಇಲ್ಲ. ಹಾಗಾಗಿ ಇದ್ರೊಳಗೆ ಗ್ರೇವಿ ಭಾಳ ಐತಲ್ಲ ರೀತಿ ಚಿಕನ್ ಗ್ರೇವಿ, ಹಾಗಾಗಿ ಇದ್ರೊಳಗೆ ಮಾಡ್ಕೊಂಬಿಡೋಣ. ಇವಾಗಿಲ್ಲಿ ನೋಡ್ರಿ ಡಬ್ರಿ ಕಾಯ್ದೈತಿ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಬಿಡೋಣ್ರಿ. ಇವಾಗಿಲ್ಲಿ ಎಣ್ಣೆ ಬಿಸಿ ಆಗೈತ್ರಿ. ನಾವೇನು ಚಿಕನ್ ಗ್ರೇವಿ ಮಾಡಿ ಇಟ್ಕೊಂಡಿದ್ವಲ್ರಿ ಅದು ಹಾಕೊಳ್ಳೋಣ್ರಿ. ಎಣ್ಣೆ ಫುಲ್ ಕಾದಿದ್ರಿ ನಮ್ದು. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇವಾಗಿಲ್ಲ ನಾವು ಮಿಕ್ಸ್ ಮಾಡಿದ್ವಿ, ಪ್ಲೇಟ್ ಮುಚ್ಚಿಬಿಡೋಣ್ರಿ ಇದ್ರ ಮೇಲೆ. ಇವಾಗ ನೋಡ್ರಿ ನಮ್ಮದು ಚಿಕನ್ ಎಣ್ಣೆದೊಳಗೆ ಫ್ರೈ ಆದ. ಇವಾಗ ಸ್ವಲ್ಪ ನೀರು ಹಾಕೊಳ್ಳೋಣ್ರಿ. ಚಿಕನ್ ಎಲ್ಲ ಕುದಿಬೇಕಲ್ಲ ಚಲೋ ಹೊತ್ತಿನಾಗ, ಹಾಗಾಗಿ ನಾವೇನು ಮಸಾಲೆ ಮಾಡಿ ಇಟ್ಕೊಂಡಿದ್ದೀವಲ್ರಿ ಅದರೊಳಗೆ ಸ್ವಲ್ಪ ನೀರು ಹಾಕಿದ್ದು ಹಾಕೊಳ್ಳೋಣ್ರಿ ನೀರು. ಇವಾಗ ಮತ್ತೊಂದು ಸಲ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿಬಿಡೋಣ್ರಿ ಅದ್ರ ಮೇಲೆ. ಇವಾಗಿಲ್ಲೇ ನೋಡ್ರಿ ಚಿಕನ್ ಗ್ರೇವಿ ಕುದಿಯತೈತಿ. ಇವಾಗೆಲ್ಲ ನಮ್ದು ಗ್ರೇವಿ ರೆಡಿ ಆತ್ರಿ. ಇವಾಗ ಇಳಿಸ್ಕೊಂಬಿಡೋಣ್ರಿ ಇದು. ಇವಾಗ ನಾವು ಗ್ರೇವಿ ಒಂದು ಇದ್ರೊಳಗೆ ತೊಗೊಂಡೇವ್ರಿ, ಸ್ವಲ್ಪ ಬಿಟ್ಟೇವ್ರಿ ಇದ್ರೊಳಗೆ ಗ್ರೇವಿ ಬಿಸಿ ಐತ್ರಿಪ್ಪ ಇದು. ಇವಾಗ ಸ್ವಲ್ಪ ಅನ್ನ ಆಮೇಲೆ ಸ್ವಲ್ಪ ಚಿಕನ್ ಹಾಕಿ ಲೇಯರ್ ಮಾಡ್ಕೊಂಬಿಡೋಣ್ರಿ ನಾವು. ಇವಾಗಿಲ್ಲೇ ನಾವು ರೈಸ್ ಹಾಕೊಂಡಿವ್ರಿ. ಇವಾಗ ಗ್ರೇವಿ ಹಾಕೊಳ್ಳೋಣ್ರಿ ಇದ್ರ ಮೇಲೆ ಸ್ವಲ್ಪ. ಇವಾಗ ಗ್ರೇವಿ ರೀ. ಇವಾಗಿಲ್ಲಿ ನೋಡ್ರಿ ನಾವು ರೈಸ್ ಗ್ರೇವಿ ಆಮೇಲೆ ಅದೆಲ್ಲ ಹಾಕೊಂಡು ಇವಾಗ ಇದ್ರ ಮೇಲೆ ಸ್ವಲ್ಪ ಪಾಲಕ್ ಹಾಕೊಳ್ಳೋಣ್ರಿ. ಇವಾಗ ಡೆಕೋರೇಟಿಗೆ ರೀ, ಒಟ್ಟಿಗೆ ಸ್ವಲ್ಪ ಪಾಲಕ್ ಹಾಕೊಳ್ಳೋಣ್ರಿ. ಆಮೇಲೆ ಸ್ವಲ್ಪ ಪುದೀನ ಕೊತ್ತಂಬರಿ ಆಮೇಲೆ ಫ್ರೈ ಮಾಡಿದಂತಹ ಉಳ್ಳಾಗಡ್ಡಿ, ಆಮೇಲೆ ಸಣ್ಣಗೆ ಕಟ್ ಮಾಡಿದಂಥ ಮೆಣಸಿನ್ಕಾಯಿ ರೀ. ಬೇಕಂದ್ರೆ ಹಾಕೋರಿ, ಇಲ್ಲ ತಂದ್ರೆ ಬೇಡ. ಇವಾಗ ದಮ್ ಮಾಡಕ್ಕೆ ಬಿಟ್ಬಿಡೋಣ್ರಿ. ಇವಾಗ ಇಲ್ಲಿ ನೋಡ್ರಿ ಬೆಂಕಿ ಹಚ್ಚೋದು ಬೇಡ ರೀ, ಈಗ ಒಲೆ ಹಚ್ಚೋದು ಬೇಡ. ಇವಾಗ ಅಷ್ಟ ಉರಿ ಎಷ್ಟು ಇರ್ತೈತೆ ನೋಡ್ರಿ ಅದ್ರ ಮೇಲೆ ದಮ್ ಬಿಟ್ಬಿಡ್ಬೇಕ್ರಿ ಇದು. ಇವಾಗ ಪ್ಲೇಟ್ ಮುಚ್ಚಿಬಿಡೋಣ್ರಿ ಇದ್ರ ಮೇಲೆ ಅಂತ. ಇವಾಗ ಇಲ್ಲಿ ನೋಡ್ರಿ ನಮ್ದು ದಮ್ ಬಿರಿಯಾನಿ ರೆಡಿ ಆಯ್ತಾ, ಇಳಿಸ್ಕೊಂಬಿಡೋಣ್ರಿ ಇವಾಗ ಕೆಳಗೆ. ಇವಾಗಿಲ್ಲಿ ನೋಡ್ರಿ ನಮ್ದು ಸ್ಪೆಷಲ್ ದಮ್ ಲೇಯರ್ ಬಿರಿಯಾನಿ ರೆಡಿ ಆಯ್ತಾ. ಇವಾಗೈತೆ ಟೇಸ್ಟ್ ಮಾಡಿ ಸೂಪರಾಗಿರ್ತೈತ್ರಿ. ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿಪ್ಪ ನಮಗೆ.